ಪ್ರತಿಯೊಬ್ಬರು ಸತ್ತು ಹೋದ್ರು, ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಯೊಬ್ಬರು ಜೀವಂತ ಅವರು ಆದ್ರೂ ಪ್ರಿಯರೇ. ಮತ್ತೆ ಆದಮನು ಪಾಪ ಮಾಡುವುದರ ಮುಖಾಂತರ ಮರಣ ಬಂತು, ಮರಣ ಲೋಕದ ಮೇಲೆಲ್ಲ ವ್ಯಾಪಿಸಿತು. ಒಂದು ನಿಯಮ ಅಲ್ಲಿ ಜಾರಿಗೆ ಬಂತು. ಆ ನಿಯಮ ಯಾವುದು ಅಂತ ಹೇಳಿದ್ರೆ ಪಾಪ ಮರಣದ ನಿಯಮ, ರೈಟ್? ಅವಾಗ ಇಡೀ ಮಾನವ ಜಾತಿ ಪಾಪ ನಿಯಮದ ಯಾವ ರೀತಿಯಲ್ಲ ಗುರುತ್ವಾಕರ್ಷ ಶಕ್ತಿ ಅವರನ್ನು ಕೆಳಗೆ ಇಳಿತಾ ಇತ್ತೋ ಅದೇ ರೀತಿಯಲ್ಲಿ ಎಲ್ಲರನ್ನು ಕೆಳಗೆ ಇಳಿತಾ ಇತ್ತು. ಆದ್ರೆ ದೇವರಿಗೆ ಸ್ತೋತ್ರ, ನಾವು ಯಾವ ರೀತಿಯಲ್ಲಿ ಪ್ಲೇನ್ ನಲ್ಲಿ ಕುತ್ಕೊಂಡಾಗ ಗುರುತ್ವಾಕರ್ಷ ಶಕ್ತಿ ಇದ್ರೂ ಕೂಡ ಆ ಪ್ಲೇನ್ ಮೇಲಕ್ಕೆ ಹಾರ್ತದೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಬಂದು ಆತನ ಸುವಾರ್ತೆ ಮೂಲಕ, ಸುವಾರ್ತೆ ಅಂತ ಹೇಳುವುದಾದ್ರೆ ಮನುಷ್ಯನಾಗಿ ಬಂದ, ಶಿಲ್ಬೆ ಮೇಲೆ ಸತ್ತ, ಉಣಲ್ಪಟ್ಟ, 3ನೇ ದಿವಸ ಮರಣವನ್ನು ಜಯಿಸಿ ಆತನು ಎದ್ದ. ಈ ಒಂದು ಸುವಾರ್ತೆ ಸರಳವಾಗಿದೆ, ಆದ್ರೆ ಸರಳವಾಗಿದ್ರು ಅದು ಬಲವಾಗಿರುವಂತದ್ದಾಗಿದೆ. ಇದರಿಂದ ಏನ್ ಮಾಡ್ದ, ಒಂದು ಹೊಸ ಒಂದು ನಿಯಮವನ್ನು ಆತನು ತಂದ, ರೈಟ್? ಅದು ಯಾವ ನಿಯಮ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಆ ಗುರುತ್ವಾಕರ್ಷ ಶಕ್ತಿ ಕೆಳಗೆ ಇಳಿತಾ ಇದ್ರು ಕೂಡ ಆ ಪ್ಲೇನ್ ಅದನ್ನು ಮೀರಿ ಆ ಮೇಲಕ್ಕೆ ಹಾರ್ತದೋ ಹಾಗೆ ಮನುಷ್ಯರನ್ನು ಪಾಪ ಎಳಿತಾ ಇದ್ರು ಕ್ರಿಸ್ತನಲ್ಲಿರುವಂತ ಜೀವ ಅದು ಆತ್ಮನ ಜೀವ ಆತ್ಮವಾಗಿ ನಿಯಮವಾಗಿರುವಂತದ್ದಾಗಿದೆ. ಅದು ಪಾಪ ಮರಣದ ನಿಯಮವನ್ನು ಒಡೆದು ಅದಕ್ಕಿಂತ ಹೆಚ್ಚಿನದು ನಮ್ಮನ್ನು ಪಾಪ, ಶಾಪ, ರೋಗ, ಸೈತಾನ ಶಕ್ತಿಗಳಿಗಿಂತ ಈ ಲೋಕದ ಸಂಗತಿಗಳಿಂದ ಕ್ರಿಸ್ತನಲ್ಲಿ ಅದೇನಲ್ಲಿ ನಾವು ಕುತ್ಕೊಳ್ಬೇಕಷ್ಟೇ. ಅಲ್ಲಿರೋದಾದ್ರೆ ಆ ಕ್ರಿಸ್ತನಲ್ಲಿ ನಾವು ಜೀವದಲ್ಲಿ ಹಾರುವವರಾಗಿದ್ದೇವೆ. ಈ ಜೀವನದ ಬಗ್ಗೆ ಕಲ್ತುಕೊಳ್ತಾ ಇದ್ದೇವೆ ಬೇರೆ. ಶಿಲ್ಪಿಯು ಬಹಳ ಸರಳವಾದಿದ್ರು ಕೂಡ ಅದರಲ್ಲಿ ಬಹಳ ಬಲವುಳ್ಳದಾಗಿದೆ. ಪೌಲನ 1 ಕೊರಿಂಥ 15 ಆಗ್ಲೇ ನಾನು ಹೇಳಿದ್ದೆ, ಜಸ್ಟ್ ಒಂದು ರೀಕೆ ಮಾಡ್ತಾ ಇದ್ದೇನೆ. ಅವನು ಹೇಳ್ದ, ನಾನು ಆಗ್ಲೇ ನಿಮಗೆ ಸಾರಿಯೋ ಸುವಾರ್ತೆಯನ್ನು ಮತ್ತೆ ನಾನು ನಿಮಗೆ ಸಾರ್ತಾ ಇದ್ದೇನೆ, ನೀವು ಅದು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಎಂಬುದಾಗಿ. ಬಹಳ ಜನ ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿರ್ತಾರೆ, ಆದ್ರೆ ಆಮೇಲೆ ಬಿಟ್ಟು ಬಿಡ್ತಾರೆ. ಅವ್ರು ಅನ್ಕೊಳ್ತಾರೆ ಇದು ಬರೀ ABC ಅಪ್ಪ, ಇದ್ರಲ್ಲಿ ಏನಿದೆ ಅಂತ. ಅದ್ರಲ್ಲೇ ಇರೋದು ಶಕ್ತಿ, ಆ ಸುವಾರ್ತೆಯಲ್ಲಿರೋದೇ ಶಕ್ತಿ. ಒಂದು ಲಾಸ್ಟ್ ಟೈಮ್ ಈ ಉದಾಹರಣೆ ಹೇಳಿಲ್ಲ, ಆದ್ರೆ ಇವಾಗ ಹೇಳ್ತೀನಿ. ಒಂದ್ಸರಿ ಒಬ್ಬ ದೇವರ ಸೇವಕರು ರೇನಾಡ್ ಬಾಂಕೆ ಅನ್ನುವರು ಇವತ್ತಿಲ್ಲ ಅವರು, ಆದ್ರೆ ದೇವರು ಅವರನ್ನು ಬಲವಾಗಿ ಸುವಾರ್ತಿಕ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿದ್ರು. ಅವ್ರು ಒಂದ್ಸರಿ ಜರ್ಮನಿಯಲ್ಲಿ ವಾಕ್ಯವನ್ನು ಸಾರ್ತಾ ಇದ್ರಂತೆ. ಏನಂತ ವಾಕ್ಯ ಸಾರಿದ್ರಂದ್ರೆ, ಅವ್ರು ಸಾರ್ತಾ ಇದ್ರು, 2000 ವರ್ಷದ ಹಿಂದೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ನಮಗಾಗಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಎದ್ದ ಅಂತ ಮಾತಾಡುವಾಗ ಆ ಜನ ಗುಂಪಲ್ಲಿ ಹಿಂದ್ಗಡೆ ಒಬ್ಬ ನಿಂತಂತೆ, ಯವನಸ್ಥ ಹುಡುಗ, ಅವನು 18 ವರ್ಷ. ಅವನು ಕುತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಂತೆ, ಈ ಅಜ್ಜ ಯಾವ್ದೋ ಕತೆ ಹೇಳ್ತಾ ಇದಾರಲ್ಲಪ್ಪ, 2000 ವರ್ಷದ ಹಿಂದಿನ ಕತೆ ಇವರು ಹೇಳ್ತಾ ಇದ್ದಾರೆ. ಇದು ಆಧುನಿಕ ಜಗತ್ತು, ಟೆಕ್ನಾಲಜಿ, ತಾಂತ್ರಿಕ ಎಷ್ಟು ಬೆಳೆದಿದೆ, ಇವಾಗ ನಮಗ್ ಬೇಕಾಗಿರೋದು ಸಂದೇಶ ಬೇರೆ. ಇವ್ರು ಯಾವ್ದೋ 2000 ವರ್ಷದ ಹಿಂದೆ ಹಳೇ ಕತೆ ಹೇಳ್ತಾರಲ್ಲ ಅಂತ ಹೇಳಿ ಆ ಮೀಟಿಂಗ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಹೇಳಿದ್ರಂತೆ, ಅಲ್ಲಯ್ಯ ಇವಾಗೆಲ್ಲ ಎಷ್ಟು ಅಡ್ವಾನ್ಸ್ ಆಗಿದೆ, ಇಂಟರ್ನೆಟ್ ಬಂದ್ಬಿಟ್ಟಿದೆ, ಫೋನ್ ಬಂದ್ಬಿಟ್ಟಿದಾವೆ, ಎಲ್ಲೆಲ್ಲೋ ಅಡ್ವಾನ್ಸ್ ಆಗ್ಬಿಟ್ಟಿದೆ, ನೀವ್ ಯಾವ್ದೋ 2000 ವರ್ಷದ ಹಿಂದೆದು ನೀವ್ ಹೇಳ್ತಿರಲ್ಲ ಈ ಸುವಾರ್ತೆ ಅಂತ ಅವ್ರನ್ನ ಕೇಳಿದ್ರಂತೆ. ಅವಾಗ ದೇವರ ಆತ್ಮನು ದೇವ್ರ ಸೇವಕರಾದ ರೇನಾಡ್ ಬಾಂಕಿ ಹತ್ರ ಮಾತಾಡಿದ್ರಂತೆ. ಅವಾಗ ಅದನ್ನೇ ಆ ಯವನಸ್ಥನಿಗೆ ಹೇಳಿದ್ರಂತೆ. ಏನಂತ ಹೇಳಿದ್ರಂತೆ, ಫಸ್ಟ್ ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ, ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ. ಅವ್ರು ಹೇಳಿದ್ರಂತೆ, ಯಂಗ್ ಮ್ಯಾನ್, ಐ ಹ್ಯಾವ್ ನೆವರ್ ಹರ್ಡ್ ಎನಿವನ್ ಸೇ ಐ ಆಮ್ ಕೋಲ್ಡ್ ಬಿಕಾಸ್ ದ ಸನ್ ಇಸ್ ಓಲ್ಡ್ ಅಂತ ಹೇಳಿದಂತೆ. ಓ ಯವ್ವನ ಹುಡುಗನೇ, ಇವತ್ತುವರೆಗೂ ನಾನು ಯಾರು ಅಪ್ಪ ಸೂರ್ಯ ಬಹಳ ಹಳೇದಾಗ್ಬಿಟ್ಟಿದೆ, ನನ್ಗೆ ಅದಕ್ಕೆ ಚಳಿ ಆಗ್ತಾ ಇದೆ ಅಂತ ಹೇಳಿದವರೇ ಇಲ್ಲ. ಅಂದ್ರೆ ಏನರ್ಥ, ಸೂರ್ಯ ಎಷ್ಟು ಹಳೇದು, ಬಹಳ ಹಳೇದು. ಎಷ್ಟು ಹಳೇದಾದ್ರೂ ಕೂಡ ಇನ್ನ ಚುರ್ರ ಅಂತತೆ ಅಲ್ಲ. ಇನ್ನ ಗುಲ್ಬರ್ಗ ಇರೋರಿಗೆ, ಬಳ್ಳಾರಿ, ರಾಯಚೂರು, ಈ ಪ್ರಾಂತ ಉತ್ತರ ಕರ್ನಾಟಕದಲ್ಲಿ ಇದ್ದವ್ರಿಗೆ ಗೊತ್ತಾಗ್ತದ ಅದು. ಇವಾಗ ಬರ್ತೈತೆ ಫೆಬ್ರವರಿ ಮುಗಿದ್ರೆ ಏಪ್ರಿಲ್, ಮೇ ನಾವು ಹೊರಗಡೆ ರೊಟ್ಟಿ ಮಾಡ್ಬೋದು ಕಲ್ ಮೇಲೆ ಹಾಕಿ, ರೈಟ್? ಆ ಸೂರ್ಯ ಆಗಿದ್ರು ಕೂಡ ಇಷ್ಟೋ ವರ್ಷಗಳಾಗಿದ್ರು ಯುವಕ ಏನಾಗ್ತದ, ಸುರ್ರ ಅಂತ ಸುಡ್ತದೆ. ಅದೇ ರೀತಿಯಲ್ಲಿ ಅವ್ರು ಹೇಳಿದ್ರಂತೆ, ಮಗ ಸುವಾರ್ತೆ ಬಹಳ ಹಳೇದಿರ್ಬೋದು, ನಾನ್ ಸಾರ್ತಾ ಇರುವ ಸಂದೇಶ 2000 ಹಿಂದೆ ಇರ್ಬೋದು, ಆದ್ರೆ ಅದು ಇವತ್ತು ಕೂಡ ಜನರನ್ನು ಬದಲಾಯಿಸ್ತದೆ. ಅದು ಇವತ್ತು ಕೂಡ ಜನರಿಗೆ ಜೀವವನ್ನು ಕೊಡುವಂತದ್ದಾಗಿದೆ. ಇದು ಇವತ್ತು ಕೂಡ ಪಾಪಗಳನ್ನು ಕ್ಷಮಿಸುವಂತದ್ದಾಗಿದೆ, ಪಾಪಗಳನ್ನಾದವರನ್ನು ನೀತಿವಂತರಾಗಿ ಬದಲಾಯಿಸುವಂತದ್ದಾಗಿದೆ. ಅದು ರಕ್ಷಣೆಯ ಮಾರ್ಗದಲ್ಲಿ ತರುವಂತದ್ದಾಗಿದೆ, ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ತರುವಂತದ್ದಾಗಿದೆ.
ಎಂಬುದಾಗಿ ಹೇಳಿದ್ರು. ಅದಕ್ಕೆ ಪ್ರಿಯ, ಸುವಾರ್ತೆ ಯಾವತ್ತು ನಿರ್ಲಕ್ಷ್ಯ ಮಾಡಬಾರದು. ದೇವರ ಮಕ್ಕಳಾದಂತ ನಾವು ಸುವಾರ್ತೆನ ನಾವು ಸಲೀಸಾಗಿ ತೆಗೆದುಕೊಳ್ಳಬಾರ್ದು. ಅದು ದೇವರ ಶಕ್ತಿ ಇರೋದೇ ಅದ್ರಲ್ಲಿ ಇರುವಂತದ್ದು. ನಮ್ಮೆಲ್ಲರಿಗೆ ದೇವರ ಶಕ್ತಿ ಬೇಕು. ಪ್ರತಿ ದಿನ ಜಯ ಬೇಕು ನಮಗೆ. ಅನೇಕರು ಅಸ್ವಸ್ಥತೆಯಲ್ಲಿದ್ದಾರೆ, ರೋಗದ ಮೇಲೆ ಶಕ್ತಿ, ಸೈತಾನನ ಮೇಲೆ ಶಕ್ತಿ, ರೈಟ್, ಅನೇಕ ಸಂಗತಿಗಳು. ಇತರ ಜನರು ಬಂಧನದಲ್ಲಿದ್ದಾರೆ, ಅವರನ್ನು ಬಿಡಿಸ್ಲಿಕ್ಕೆ ನಮ್ಗೆ ಶಕ್ತಿ ಬೇಕು. ಆದ್ರೆ ಶಕ್ತಿ ಎಲ್ಲಿದೆ ಅಂದ್ರೆ ಸುವಾರ್ತೆಯಲ್ಲಿದೆ. ಆ ಸುವಾರ್ತೆನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ ನಮ್ಮ ಜೀವಿತದಲ್ಲಿ, ಮತ್ತು ಅದನ್ನು ಸ್ಪಷ್ಟವಾಗಿ ಸಾರುವುದು ನಾವು ಕಲ್ತ್ಕೊಳ್ಳುವುದಾದ್ರೆ ಪ್ರಿಯರೇ, ಬಲವುಳ್ಳ ಕಾರ್ಯವನ್ನು ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ಪೌಲನು ಹೇಳುವತನಾಗಿದ್ದಾನೆ, ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ, ಯಾಕಂದ್ರೆ ನಂಬುವವರಿಗೆ ಎಲ್ಲರಿಗೆ ಅದು ದೇವರ ಶಕ್ತಿ ಆಗಿರುವಂತದ್ದಾಗಿದೆ ಪ್ರಿಯರೇ. ಆಮೆನ್. ಮತ್ತು ನಾನು ನಂಬ್ತೇನೆ, ಲಾಸ್ಟ್ 2 ದಿನ ಹಿಂದೆ ನಾನು ವಾಕ್ಯ ಹಂಚುವಾಗ ಬಂದಿದ್ದಾಗಿ ದೇವರ ಆತ್ಮ ಪ್ರಸನ್ನತೆ ಬಲವಾಗಿ ನಾವು ಅನುಭವಿಸಿದ್ದೇವೆ, ರೈಟ್. ನಾನು ಯಾರ್ದಾದ್ರೂ ಸಾಕ್ಷಿ ಇದ್ರೆ ಜಸ್ಟ್ ಶಾರ್ಟ್ ಆಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಆಮೇಲೆ ಕೂಡ ಹೇಳ್ಬೋದು, ರೈಟ್, ಅಥವಾ 1-2 ಸಾಕ್ಷಿ. ಓಕೆ, ಈಗ ನಾವು ಮುಂದೆ ಹೋಗೋಣ. ಸುವಾರ್ತೆಯಲ್ಲಿ ಏನಾಯ್ತು? ಯೇಸುಸ್ವಾಮಿ ಸತ್ತ, ಉಣಪಟ್ಟ, 3ನೇ ದಿವಸ ಎದ್ದ. ಅಫ್ಕೋರ್ಸ್ ಅದ್ರಲ್ಲಿ ಇನ್ನೂ ಕೆಲವು ಸಂಗತಿ ಇದೆ, ನಮಗೋಸ್ಕರ ರಕ್ತ ಸುರಿಸ್ದ. ಇವೆಲ್ಲವೂ ಸುವಾರ್ತೆಯ ಭಾಗವಾಗಿದೆ. ಅದಕ್ಕೆ ನಾವು ನೋಡ್ಕೊಳ್ತಾ ಇದ್ವಿ ಶಿಲುಬೆ ಮೇಲೆ ಯೇಸುಸ್ವಾಮಿ ಮಾಡಿದಂತ ಕಾರ್ಯ. ಒಂದು ಮುಖ್ಯ ಸಂಗತಿ ನೋಡಿದ್ವಿ, ಅದನ್ನು ನಾವು ಮುಂದುವರ್ಸೋಣ. ಅದೇನಂದ್ರೆ 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನವನ್ನು ನಾವು ನೋಡಿದ್ವಿ ಪ್ರಿಯರೇ, ರೈಟ್. ಅದೇನಂತ ನೋಡಿದ್ವಿ ಅಂದ್ರೆ, ಪಾಪವನ್ನು ಅರಿಯದ ಯೇಸು ಕ್ರಿಸ್ತನು ನಮಗಾಗಿ ಏನ್ ಮಾಡಲ್ಪಟ್ಟನು? ಪಾಪವಾಗಿ ಮಾಡಲ್ಪಟ್ಟನು ಶಿಲುಬೆ ಮೇಲೆ. ಅದರಿಂದ ಏನಾಯ್ತು? ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ನೀತಿ ಸ್ವರೂಪಿಗಳಾಗಿ ಮಾಡಿದ್ದಾನೆ. ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಇವತ್ತು ನಾವು ಪಾಪಿಗಳಲ್ಲ. ನಾನು ಅದೇ ಹೇಳ್ದೆ, ಬಹಳ ಜನ ಬರೀ ಅರ್ಧ ಸುವಾರ್ತೆಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಏನ್ ದೇವ್ರು ತಗೊಂಡ, ನಮ್ ಪಾಪ ತಗೊಂಡ, ನಮ್ ಶಿಕ್ಷೆ ತಗೊಂಡ ಅಷ್ಟೇ ಗೊತ್ತಿರ್ತದೆ. ಆದ್ರೆ ಪಾಪ ಬದಲು ಏನ್ ಕೊಟ್ಟ ನಮಗೆ? ನಮ್ಮನ್ನು ನೀತಿವಂತರನ್ನಾಗಿ ಮಾಡ್ದ. ನೀವೊಂದು ಅರ್ಥ ಮಾಡ್ಕೊಳ್ಬೇಕು, ಬರೀ ನಮ್ಮ ಪಾಪ ಕ್ಷಮನೆ ಮಾತ್ರ ಆಗ್ಲಿಲ್ಲ, ಪಾಪ ಕ್ಷಮಾಪಣೆ ಮಾತ್ರ ಅಲ್ಲ, ಪಾಪ ಕ್ಷಮಾಪಣೆಯ ಜೊತೆ ನಿಮ್ಮನ್ನೇ ಯೇಸುಸ್ವಾಮಿ ಏನೋ ಮಾಡಿದ್ದಾನೆ. ಇವಾಗ ಪಾಪ ಕ್ಷಮಾಪಣೆ ಅಂದ್ರೆ ನಾನು ಪಾಪ ಮಾಡಿದ್ದೆ, ನನ್ ಪಾಪ ತೊಳೆದಪ್ಪ, ಮತ್ತೆ ಪಾಪ ಮಾಡಿದೆ, ನಾನ್ ಪಾಪಿ ಅಪ್ಪ ಬಹಳ ಜನ ಅಂದ್ಕೊಳ್ತಾರೆ. ಇಲ್ಲ, ನೀನು ಬರೀ ನೀನ್ ಪಾಪಿಯಾಗಿ ಬಂದಿ, ನಿನ್ ಪಾಪವನ್ನು ತೊಳೆದ, ನಿಲ್ಲಿಸಲಿಲ್ಲ ಯೇಸುಸ್ವಾಮಿ. ನಿನ್ನನ್ನು ನೀತಿವಂತನಾಗಿ ಅದನ್ನು ಮಾರ್ಪಡಿಸಿದ್ದಾನೆ, ಬದಲಾಯಿಸಿದ್ದಾನೆ. ನಾವು ನೋಡ್ಕೊಂಡ್ವಿ. ಈ ವಚನ ಇನ್ನೊಂದ್ಸರಿ ಓದಿ ನಾವು ಮುಂದುವರಿಯೋಣ. ರೋಮಾಪುರದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಈ ಒಂದು ನೀತಿ ಅನ್ನುವಂಥದ್ದು ನಾವು ನಮ್ಮ ಸಂಪಾದನೆಯಿಂದ ಪಡೆದುಕೊಳ್ಳುವಂಥದ್ದಲ್ಲ, ಇದು ದೇವರು ನಮಗೆ ಕೊಟ್ಟಿರುವಂತ ವರವಾಗಿರುವಂತದ್ದಾಗಿದೆ. ಅದಕ್ಕೆ ಇಲ್ಲಿ ಹೇಳುವವನಾಗಿದ್ದಾನೆ. ರೋಮ 5ನೇ ಅಧ್ಯಾಯ 17ನೇ ವಚನ. ಯಾಕಂದರೆ ಒಬ್ಬನ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳಿದ್ದಾರೆ. ಕೃಪೆ, ಇದು ಒಬ್ಬನ ಯಾರು? ಆದಾಮನು. ಮರಣವು ಬಂತು, ಮರಣವು ಆಳ್ತಾ ಇತ್ತು, ರೈಟ್. ಮುಂದೆ ನೋಡ್ರಿ ಏನ್ ಹೇಳ್ತದೆ. ಕೃಪೆಯನ್ನು ನೀತಿಯ ದಾನವನ್ನು ಹೇರಳವಾಗಿ ಹೊಂದಿದವರು ಯೇಸುಕ್ರಿಸ್ತನೆಂಬ ಈ ಒಬ್ಬನ ಮೂಲಕ ಜೀವದಲ್ಲಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ನಾವಿಲ್ಲಿ 2 ವಿಷಯಗಳನ್ನು ನಾವು ಹೊಂದ್ಕೊಂಡಿದ್ದೇವೆ ಪ್ರಿಯರೇ. ಆ ಒಂದು ಯಾವ್ದಂದ್ರೆ ಕೃಪೆಯನ್ನು ನಾವು ಹೊಂದ್ಕೊಂಡಿದ್ದೇವೆ, ಗ್ರೇಸ್ ಅಂತ ನಾವು ಹೇಳ್ತೇವೆ, ಗ್ರೇಸ್ ಹೊಂದ್ಕೊಂಡಿದ್ದೇವೆ. ಆಮೇಲೆ ಇನ್ನೊಂದು, ನಾವು ನೀತಿ ಎಂಬ ವರವನ್ನು ಹೊಂದಿಕೊಂಡಿದ್ದೇವೆ, ಗಿಫ್ಟ್ ಆಫ್ ರೈಚಸ್ನೆಸ್. ಓಕೆ, ದೇವರ ವಾಕ್ಯ ಹೇಳೋದು ಗಿಫ್ಟ್ ಆಫ್ ರೈಚಸ್ನೆಸ್. ಕೃಪೆಯನ್ನು ಹೊಂದಿಕೊಂಡಿದ್ದೇವೆ, ನೀತಿಯ ವರವನ್ನು ಹೊಂದಿಕೊಂಡಿದ್ದೇವೆ. ಅಲ್ಲಿ ನಾವು ನೋಡೋದಾದ್ರೆ ನೀತಿಯ ವರ, ಅದು ನೀತಿಯನ್ನು ನಾವು ಸಂಪಾದಿಸಿಕೊಂಡಿದ್ದಲ್ಲ, ನೀತಿಯನ್ನು ದೇವರು ಗಿಫ್ಟ್ ಆಗಿ, ಉಡುಗೊರೆಯಾಗಿ, ಗಿಫ್ಟ್ ಆಗಿ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಇವೆರಡು ಹೊಂದಿಕೊಂಡು ಏನಾಗ್ತದಂತೆ? ಮತ್ತೊಂದ್ಸರಿ ಓದ್ ಭಾಷೆ, ಓನ್ಲಿ ಆ ಭಾಗ. ಕೃಪೆಯನ್ನು ನೀತಿಯ ದಾನವನ್ನು ಹೇರಳವಾಗಿ ಹೊಂದಿದವರು ಕೃಪೆಯನ್ನು ನೀತಿಯ ದಾನವನ್ನು ಹೇರಳವಾಗಿ ಹೊಂದಿದವರು ಹೇರಳವಾಗಿ ಹೊಂದಿದವರು, ರೈಟ್. ಒಂದ್ ಚಮಚ ಅಷ್ಟು ಕೊಡ್ಲಿಲ್ಲ ದೇವ್ರು ನಮ್ಗೆ, ಹೇರಳವಾಗಿ ಹೊಂದಿದವರು. ಇವಾಗ ಹೊಂದಿ ಏನಾಗ್ತದಂತೆ ಮುಂದೆ ನೋಡ್ರಿ. ಯೇಸು ಕ್ರಿಸ್ತನೆಂಬ ಈ ಒಬ್ಬನ ಮೂಲಕ ಜೀವದಲ್ಲಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹಲ್ಲೆಲೂಯಾ. ಯೇಸು ಕ್ರಿಸ್ತನೆಂಬ ಈ ಒಬ್ಬನ ಮೂಲಕ
ಜೀವದಿಂದ ಆಳುವುದು. ಇನ್ನೊಂದು ವಚನ ಹೇಳ್ತದೆ, ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ಜೀವಭರಿತರಾಗಿ ಆಳುವುದು ಇನ್ನೂ ನಿಶ್ಚಯವಲ್ಲವೇ. ಆದಾಮನಲ್ಲಿ ಏನ್ ಆಳ್ತಾ ಇತ್ತು? ಮರಣ. ಅದು ನಮ್ಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಆದ್ರೆ ಇವಾಗ ಯೇಸು ಸ್ವಾಮಿ ಬಂದ್ಮೇಲೆ ಬರೀ ನಿಮ್ ಪಾಪ ಕ್ಷಮಾಪಣೆ ಆಗ್ಲಿಲ್ಲ. ಇಲ್ಲಿ ನೋಡ್ರಿ ಹೇಳ್ತದೆ, ನಿಮ್ಮನ್ನು ನೀತಿವಂತರಾಗಿ ಮಾಡಿ ನೀತಿಯ ವರವನ್ನು ಕೊಟ್ಟು ಜೀವಭರಿತರನ್ನಾಗಿ ಮಾಡಿ ಆ ಜೀವದಿಂದ ತುಂಬಿದವರಾಗಿ ಆ ಒಂದು ಮರಣದ ಮೇಲೆ ನಾವು ಆಳುವವರಾಗಿದ್ದೇವೆ. ಮರಣದ ಸಂಗತಿ ಮೇಲೆ ಆಳುವವರಾಗಿದ್ದೇವೆ. ಪಾಪ ಮರಣದ ನಿಯಮದ ಮೇಲೆ ನಾವು ಆಳುವವರಾಗಿದ್ದೇವೆ. ಒಳಗೋಗ್ಬೇಕಿತ್ತು. ಸುಮ್ಮನೆ ಅಷ್ಟೇ ಅಲ್ಲ. ನನ್ನ ಪ್ರಶ್ನೆ ಕೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಪಾಪ ಕ್ಷಮಿಸಲ್ಪಡ್ತಾ ಇತ್ತಾ ಇಲ್ವಾ? ರೈಟ್, ಕ್ಷಮಿಸಲ್ಪಡ್ತಾ ಇತ್ತು. ಮತ್ತೆ ಏನ್ ಹೊಸದ್ ಮಾಡ? ಬರೀ ಪಾಪ ಕ್ಷಮಾಪಣೆ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಪಾಪ ಮಾಡಿದ್ರು, ದಾವಿದನು ಪಾಪ ಮಾಡಿದ, ಪಾಪ ಕ್ಷಮಿಸಿದ. ಕೀರ್ತನೆ 103 ದಾವಿದನು ಬಡ್ದ, ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವಾತನು, ಎಲ್ಲಾ ರೋಗಗಳನ್ನು ವಾಸಿ ಮಾಡುವಾತನು. ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರು ನೀತಿ ಸ್ವರೂಪಿಗಳಾಗಿರ್ಲಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆ ಬರೀ ಪಾಪ ಕ್ಷಮಾಪಣೆ ತರಲಿಲ್ಲ. ಪಾಪ ಕ್ಷಮಾಪಣೆ ಖಂಡಿತವಾಗಲೂ ಅದರ ಜೊತೆಯಲ್ಲಿ ನಮ್ಮನ್ನು ನೀತಿವಂತರಾಗಿ ನಿರ್ಣಯ ಮಾಡಿದ್ದಾನೆ. ಅದು ನಿರ್ಣಯ ಅಂದ್ರೆ ಅರ್ಥ ಏನು? ಕೋರ್ಟ್ ಅಲ್ಲಿ ನಿರ್ಣಯ, ಯಾವನೋ ಒಂದು ಕೇಸ್ ಕೋರ್ಟ್ ಅಲ್ಲಿ ನಡೀತಾ ಇದ್ರೆ ಫಸ್ಟ್ ಹಿಯರಿಂಗ್, ಸೆಕೆಂಡ್ ಹಿಯರಿಂಗ್, ಥರ್ಡ್ ಹಿಯರಿಂಗ್, ಎಷ್ಟೋ ಹಿಯರಿಂಗ್ ಗಳು ಆಗ್ತವೆ. ಲಾಸ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೊಡ್ತಾರೆ. ನೋಡಪ್ಪ, ನಾನು ಕೇಳಿದೆ, ಈ ಪಾರ್ಟಿನ ಕೇಳಿದೆ, ಈ ಪಾರ್ಟಿನ ಕೇಳಿದೆ, ಈ ಲಾಯರ್ ವಾದ ಮಾಡ್ದ, ಈ ಲಾಯರ್ ವಾದ ಮಾಡ್ದ, ನಿಮ್ಮೆಲ್ಲರ ವಾದಗಳನ್ನು ಕೇಳಿ ಫೈನಲ್ ಇವಾಗ ಜಡ್ಜ್ಮೆಂಟ್ ಕೊಡ್ತಾನೆ. ಇವನು ಅಪರಾಧಿನ ನಿರಪರಾಧಿನ ಅಂತ ಫೈನಲಿ ಜಡ್ಜ್ಮೆಂಟ್ ಕೊಡ್ತಾನೆ. ಹಂಗೆ ದೇವರು ನಮ್ ಕೇಸನ್ನು ತಗೊಂಡು ಎಲ್ಲ ನೋಡಿ ಯೇಸು ಸ್ವಾಮಿ ನಮ್ಮ ಪರವಾಗಿ ವಾದ ಮಾಡಿದ. ಆಮೆನ್. ಹೌದು, ನಾವು ಪಾಪಿಗಳಾಗಿದ್ವಿ. ನಮಗ್ ಶಿಕ್ಷೆ ಆಗ್ಬೇಕಾದ್ರೆ ಯೇಸು ಸ್ವಾಮಿ ತನ್ನ ರಕ್ತ ತಗೊಂಡೋಗಿ ವಿಟ್ನೆಸ್ ಕೊಟ್ಟ ಅಲ್ಲಿ ತಂದೆ ಮುಂದೆ, ನಾನು ಇವ್ರಿಗಾಗಿ ರಕ್ತ ಸುರಿಸಿದ್ದೇನೆ, ಇವರ ಸ್ಥಾನವನ್ನು ನಾನು ತೆಗೆದುಕೊಂಡಿದ್ದೇನೆ, ಪಾಪವನ್ನು ಅರಿಯದ ನಾನು ಇವರಿಗಾಗಿ ಪಾಪವಾಗಿ ಮಾಡಲ್ಪಟ್ಟೆ. ಇವಾಗ ಏನ್ ಜಡ್ಜ್ಮೆಂಟ್ ಅಂದ್ರೆ, ತಂದೆ ಜಡ್ಜ್ಮೆಂಟ್ ಕೊಟ್ಟ. ಹಾಗಾದ್ರೆ ನೀನ್ ಅವ್ರ ಶಿಕ್ಷೆ ಹೊತ್ಕೊಂಡಿದ್ಕೆ, ನೀನ್ ಅವ್ರ ಸ್ಥಾನ ತೆಗೆದುಕೊಂಡಿದ್ಕೆ ಇನ್ನ ಅವರು ಪಾಪಿಗಳಲ್ಲ, ಅವರು ನೀತಿವಂತರು. ಆಮೆನ್. ಆಮೆನ್. ಸೊ ಅದಕ್ಕೆ ಹೇಳುದು, ಕ್ರಿಸ್ತ ಯೇಸುವಿನಲ್ಲಿ, ರೋಮ 8:1, ರೈಟ್, ಕ್ರಿಸ್ತ ಯೇಸುವಿನಲ್ಲಿ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅಂದ್ರೆ ನಿರ್ಣಯ ಯಾರು ಕೊಡ್ತಾರೆ? ನ್ಯಾಯಾಧೀಶನಾಗಿರುವಂತ ದೇವರು ನಿರ್ಣಯ ಕೊಟ್ಟಿದ್ದಾನೆ. ಸೈತಾನನ ಯಾರು ಗೊತ್ತಾ? ದೂಷಿಸುವವನು. ಸೈತಾನನ ಯಾರು ಗೊತ್ತಾ? ನಮ್ಮ ಅಪೋಸಿಟ್ ಲಾಯರ್, ನಮ್ ವಿರುದ್ಧವಾಗಿ ಕೇಸ್ ವಾದ ಮಾಡೋನು. ಆದ್ರೆ ಯೇಸು ಸ್ವಾಮಿ ನಮ್ಮ ಪರವಾಗಿ ಕೇಸ್ ವಾದ ಮಾಡುವ. ಅದಕ್ಕೆ ಆತನನ್ನು ಮಧ್ಯಸ್ಥಿಕ, ಇಂಟರ್ಸೆಸರ್ ಅಂತ ಹೇಳ್ತೇವೆ. ಸೈತಾನನು ನಮ್ಮ ವಿರುದ್ಧವಾಗಿ ವಾದ ಮಾಡುವ, ಯೇಸು ಕ್ರಿಸ್ತ ನಮ್ಮ ಪರವಾಗಿ ವಾದ ಮಾಡುವ. ರೈಟ್? ಹೆಂಗೆ ಇಲ್ಲಿ ಕೋರ್ಟ್ ನಲ್ಲಿ ಜಸ್ಟಿಸ್ ಸಿಸ್ಟಮ್ ಇರ್ತದೋ ಹಂಗೆ ಪರಲೋಕದ ಜಸ್ಟಿಸ್ ಸಿಸ್ಟಮ್ ಮುಂದೆ, ನ್ಯಾಯಾಧೀಶನ ಮುಂದೆ ಯೇಸು ಸ್ವಾಮಿ ಆತನು ರಕ್ತವನ್ನು ಇಟ್ಟು ಆತನು ಹೇಳ್ದ, ನಾನು ಇವ್ರಿಗೋಸ್ಕರ ಸತ್ತಿದ್ದೇನೆ, ನಾನು ಪ್ರಾಣ ಕೊಟ್ಟಿದ್ದೇನೆ, ನಾನು ಇವ್ರ ಸ್ಥಾನ ತೆಗೆದುಕೊಂಡಿದ್ದೇನೆ, ನಾನು ಒಂದೂ ಪಾಪ ಮಾಡಿಲ್ಲ, ಆದ್ರೆ ನಾನು ಪಾಪವಾಗಿ ಮಾಡಲ್ಪಟ್ಟೆ. ಈಗ ಹಂಗಂದ್ರೆ ಇವ್ರು ಏನಾಗಬೇಕು? ಇವ್ರು ನೀತಿ ಸ್ವರೂಪಿಗಳಾಗಬೇಕು. ದೇವ್ರ ಕೇಸ್ ಕೇಳಿ ಹೇಳ್ದ, ಎಸ್ ನಾನು ಜಡ್ಜ್ಮೆಂಟ್ ಕೊಡ್ತೇನೆ, ಇವರು ನಿಮ್ಮಲ್ಲಿ ನೀತಿವಂತರಾಗಿದ್ದಾರೆ, ಈ ಮೇಲೆ ಪಾಪಿಗಳ ಅಪರಾಧ ನಿರ್ಣಯ ಇವ್ರಿಗೆ ಇಲ್ಲವೇ ಇಲ್ಲ. ಆಮೆನ್. ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅದಕ್ಕೆ ಈ ನೀತಿನ ಅರ್ಥ ಮಾಡ್ಕೊಂಡ್ರೆ
ಯಾಕೆ ಗೊತ್ತಾ? ರೋಗ, ಶಾಪ, ದೈಹಿಕ ಬಂಧನ ಇವೆಲ್ಲ ಯಾಕೆ ಬರ್ತಾವ ಅಂದ್ರೆ ಪಾಪದಿಂದ ಬರ್ತಾವ. ಮುಖ್ಯವಾದ ಸಂಗತಿ ಪಾಪ. ಅದಕ್ಕೆ ಇಲ್ಲಿ ನೀತಿ ಅರ್ಥ ಮಾಡ್ಕೊಂಡ್ರೆ ಪಾಪದ ಬುಡಕ್ಕೆ ಕೊಡ್ಲಿ ಹಾಕದಂಗ ಅದು. ನೀತಿಯನ್ನು ಅರ್ಥ ಮಾಡ್ಕೊಂಡ್ರೆ ಬಹಳ ಜನ ಅಯೋಗ್ಯ ಇರ್ತದೆ. ಅಯ್ಯೋ ನಾನ್ ದೇವ್ರ ಮುಂದೆ ನಿಲ್ಲಕ್ಕಾಗಲ್ಲ, ಅಯ್ಯೋ ದೇವ್ರು ನನ್ ಪ್ರಾರ್ಥನೆ ಹೆಂಗೆ ಕೇಳ್ತಾನೆ, ಅರೇ ನಾನ್ ಹೆಂಗೆ ಸೇವೆ ಮಾಡ್ಬೋದು. ನೀನ್ ಇವತ್ತು ಮಾಡ್ಬೋದು, ನೀನ್ ನಿಂದಿರ್ಬೋದು, ನೀನ್ ಪ್ರಾರ್ಥನೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಕ್ರಿಸ್ತ ಯೇಸುವಿನಲ್ಲಿ ನೀನು ನೀತಿವಂತನಾಗಿದ್ದಿ. ನೀನು ಬರೀ ಕ್ಷಮಿಸಲ್ಪಟ್ಟಂತ ಪಾಪಿ ಅಲ್ಲ, ನಿನ್ನ ಪಾಪಗಳು ಸಂಪೂರ್ಣವಾಗಿ ಕ್ಷಮಿಸಲ್ಪಟ್ಟು ಆ ಮಗನಿಗೆ, ಯಾವ ತಪ್ಪಿಯೋದ ಮಗನಿಗೆ ಉತ್ತಮವಾದ ವಸ್ತ್ರವನ್ನು ದೇವರು ತಂದೆ ಹೇಗೆ ಹಾಕಿದ್ನೋ ನಿನ್ನ ಮೇಲೆ ಆ ಹೊಲಸು ಅನೀತಿಯ ವಸ್ತ್ರವನ್ನು ತೆಗೆದು, ಆ ಪಾಪದ ವಸ್ತ್ರವನ್ನು ತೆಗೆದು ನೀತಿ ಎಂಬ ವಸ್ತ್ರವನ್ನು ನಿನಗೆ ಕೊಟ್ಟಿದ್ದಾನೆ ಯೇಸು ಸ್ಮಾರ್ಟ್. ಒಂದಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಇದು ನನಗೆ ನೆನಪಿದೆ. 2013ನೇ ಇಸ್ವಿಯಲ್ಲಿ ಟಂಗ್ಸ್ ಅಲ್ಲಿ ಪ್ರೇಯರ್ ಮಾಡ್ತಾ ಇರುವಾಗ ದೇವ್ರು ನನಗೊಂದು ದರ್ಶನ ಕೊಟ್ಟ, ಒಂದು ಪಿಕ್ಚರ್ ದರ್ಶನ ಕೊಟ್ಟ. ಆ ದರ್ಶನ ಏನ್ ತೋರಿಸ್ದ ಅಂದ್ರೆ ನನಗೆ ಯಾಕೋಬ್ ಈಸಾವನ್ ಬಗ್ಗೆ ತೋರಿಸ್ದ. ಎಷ್ಟು ಜನಕ್ಕೆ ಗೊತ್ತು ಯಾಕೋಬ್ ಈಸಾವನ ಕತೆ? ರೈಟ್, ಯಾಕೋಬನ್ ಈಸಾವನ ಕತೆ ಏನಾಗ್ತದಂದ್ರೆ, ಅಲ್ಲಿ ಈಸಾವನು ಅಬ್ರಾಮನ ಮಗ ಈಸಾಕನೇ ಯಾಕೋಬ ಮತ್ತು ಈಸಾವ್ ಮಕ್ಕಳು. ಆಮೇಲೆ ಈಸಾಕನು ವಯಸ್ಸಾದ ವೃದ್ಧಾಯಸ್ಸಿನಲ್ಲಿ ಇರುವಾಗ ಅವನು ಹೇಳ್ತಾನೆ ತನ್ನ ಮಗನಿಗೆ, ಹಿರಿಯ ಮಗನಿಗೆ ಇವಾಗ ಎಲ್ಲ ಆಸ್ತಿ ಕೊಡ್ಬೇಕು, ದೊಡ್ಡ ಚೊಚ್ಚಲ ಮಗನಿಗೆ ಆ ಒಂದು ಇನ್ಹೆರಿಟೆನ್ಸ್, ಆ ಬಾಧ್ಯತೆ ಕೊಡ್ಬೇಕು. ಅವಾಗ ಅವನ್ ಏನ್ ಹೇಳ್ತಾನೆ, ನೀನು ಹೋಗಿ ಅವನ್ ಬೇಟೆ ಆಡುವವನು, ಈಸಾವನ್ ಯಾರು? ಬೇಟೆ ಆಡುವವನು. ನೀನು ಹೋಗಿ ಬೇಟೆ ಆಡ್ಕೊಂಡ್ ಬಾಪ, ನೀನ್ ಮಾಡಿದ್ದು ಊಟ ನಾನು ತಿಂದು, ಆ ಮಾಂಸ ತಿಂದು ನಾನು ನಿನ್ನನ್ನು ಆಶೀರ್ವದಿಸ್ಬೇಕಂತಿದ್ದೇನೆ. ನಿನಗೆ ಆ ಒಂದು ನನ್ನ ಏನಂತೀರ, ನೀನ್ ನನ್ನ ವಾರಿಸನು, ನೀನು ಚೊಚ್ಚಲ ಮಗನು, ನಾನು ನಿನಗೆ ಸ್ವಾಸ್ಥ್ಯ ಕೊಡ್ತೇನೆ ಅಂತ ಹೇಳ್ತಾನೆ. ಅದು ಈಸಾಕನ ಹೆಂಡತಿ ಕೇಳಿಸ್ಕೊಳ್ತಾಳೆ, ರೆಬೆಕಳು ಕೇಳಿಸ್ಕೊಳ್ತಾಳೆ. ಕೇಳಿಸ್ಕೊಂಡು ಆ ರೆಬೆಕಲ್ಗೆ ಸಣ್ಣ ಮಗ ಅಂದ್ರೆ ಪ್ರೀತಿ. ಆಕೆ ಒಂದು ಮೋಸದ ವಿಷಯ ಹೇಳ್ಬಿಡ್ತಾಳೆ, ನಿಮ್ಮಪ್ಪ ಯಾಕೋಬಾ ಇಲ್ಲಿ ಬಾ ರೈಟ್, ನಿಮ್ಮಪ್ಪ ಹಿಂಗ ಆಶೀರ್ವಾದ ಕೊಡ್ಬೇಕಂತಿದ್ದಾನೆ, ಆದ್ರೆ ಆಶೀರ್ವಾದ ನೀನ್ ತಗೊಂಡ್ಬಿಡು, ಆಶೀರ್ವಾದನ ನೀನ್ ತಗೊಂಡ್ಬಿಡು. ಒಂದು ಉಪಾಯ ಮಾಡೋಣ, ನೀನು ನಿಮ್ಮ ಅಣ್ಣನ್ ತರ ನಾನು ಇದು ಮಾಡಿ ನಾನೊಂದು ಅಡಿಗೆ ಮಾಡಿ ಕೊಡ್ತೇನೆ, ನೀನ್ ಹೋಗಿ ನಿಮ್ಮ ಅಪ್ಪನಿಗೆ ಕೊಡು. ಅವ್ನು ಹೇಳ್ತಾನೆ, ಅಲ್ಲಮ್ಮ ನಮ್ಮ ಅಣ್ಣನಿಗೆ ಕೂದಲು ಜಾಸ್ತಿ, ಈಸಾವನಿಗೆ ಕೈ ಮೇಲೆಲ್ಲ ಕೂದಲು ಜಾಸ್ತಿ ಅಂತ. ರೈಟ್, ನಮ್ಮ ಅಪ್ಪ ಮತ್ತೆ ಗುರ್ತಿಡಿದ್ ಬಿಟ್ರೆ ಆಶೀರ್ವಾದದ ಬದಲು ನನಗೆ ಏನ್ ಬರ್ತದೆ, ಶಾಪ ಬರ್ತದೆ. ಬೇಡಮ್ಮ, ನೀನೇನ್ ಚಿಂತೆ ಮಾಡ್ಬೇಡ, ನಿಮ್ಮ ಅಣ್ಣಂದು ಬಟ್ಟೆ ಹಾಕ್ತೀನಿ ನಿನ್ ಮೇಲೆ, ಆಮೇಲೆ ಕೈಗೆಲ್ಲ ನಾನು ಬೇರೆ ಇದಾಗ್ತೀನಿ, ನಿಮ್ಮ ಅಪ್ಪ ಕಣ್ಣು ಸರಿ ಕಾಣಿಸಲ್ಲ, ಹೆಂಗನ್ನ ಆತ ಮುಟ್ಟಿದ್ರೆ ಕೂಡ ಈಸಾವೇ ಅನ್ಕೊಳ್ಬೇಕು, ನಿನ್ಗೆ ಆಶೀರ್ವಾದ ಕೊಡ್ಬೇಕು. ರೈಟ್, ಸೊ ಇವನ್ ಏನ್ ಮಾಡ್ತಾನೆ, ಅಣ್ಣನ್ ಬಟ್ಟೆ ಹಾಕೊಂಡ್ಬಿಡ್ತಾನೆ. ಈಸಾವನ್ ಬಟ್ಟೆ ಗೊತ್ತಾ, ನೆನಪಾಗ್ತಾ ಇದೆಯಾ ಕತೆ? ಈಸಾವನ್ ಬಟ್ಟೆ ಆತನ ಹಾಕೊಂಡ್ಬಿಡ್ತಾನೆ. ಈ ಕೈಗೆಲ್ಲ ಏನೋ ಹಾಕ್ಬಿಟ್ಟು ಕೂದ್ಲೆಲ್ಲ ಇದ್ದಂಗೆ ಅವ್ರಮ್ಮ ಡ್ರೆಸ್ ಮಾಡ್ತಾಳೆ, ಫ್ಯಾನ್ಸಿ ಡ್ರೆಸ್ ಹಾಕ್ಬಿಟ್ಟು ಅಡಿಗೆ ಮಾಡಿ ಕೊಟ್ಟು ಇವಾಗ ಅಪ್ಪನ ಮುಂದೆ ಹೋಗ್ತಾನೆ. ಅಪ್ಪನ್ಗೆ ಸ್ವಲ್ಪ ಡೌಟ್ ಬರ್ತದೆ. ರೈಟ್, ಅಪ್ಪ ನಿನ್ಗಾಗಿ ಬೇಟೆ ಆಡಿ ಬಂದಿದ್ದೇನೆ, ತಗೋಪ, ಇದು ತಗೊಂಡು ನನ್ನನ್ನು ಆಶೀರ್ವದಿಸು ಅಂತ ಹೇಳ್ತಾನೆ. ಅವಾಗ ಅಪ್ಪ ಹೇಳ್ತಾನೆ, ನೀನ್ ಏನು ಸ್ವಲ್ಪ ನನಗೆ ಈಸಾವನ್ ಸ್ವರ ತರ ಕಾಣಿಸ್ತಾ ಇಲ್ಲಲ್ಲ, ಈಸಾವನ್ ಸ್ವರ ತರ ಕಾಣ್ತಾ ಇಲ್ಲ, ಈ ಸ್ವರ ಸ್ವಲ್ಪ ಬೇರೆ ಇದೆ ಅಲ್ಲ ಅಂತ. ಹತ್ರ ಬಾ, ನಾನು ನಿನ್ನ ನೋಡ್ಬೇಕು ಅಂತ. ಸೊ ಹತ್ರ ಕರ್ಕೊಂಡ್ಬಂದು ಅವ್ನ ಅಪ್ಕೊಂತಾನೆ, ಕೈಯೆಲ್ಲ ಮುಟ್ತಾನೆ. ರೈಟ್, ಆ ಕೈಯೆಲ್ಲ ಮುಟ್ಟಿದಾಗ ಅವಾಗ ಅನ್ಸ್ತತೆ, ನೋಡಕ್ಕೆಲ್ಲ ವಾಸನೆ, ನನ್ ಮಗನ ಪರಿಮಳ ಬರ್ತದೆ ಅಂತ ಹೇಳ್ತಾನಲ್ಲಿ, ಈಸಾವನ ವಾಸನೆ ಬರ್ತತೆ ಅಂತ ಹೇಳ್ತಾನೆ. ಯಾಕೆ? ಈಸಾವನ್ ಬಟ್ಟೆ ಹಾಕೊಂಡಿದ್ದ ಅವನು. ರೈಟ್, ವಾಸನೆ ಯಾರ್ದು ಬರ್ತಿತ್ತು? ಅವ್ನು ಈಸಾಕನಾಗಿದ್ರು ಕೂಡ ಈಸಾವನ ಬಟ್ಟೆ ಹಾಕೊಂಡಿರೋದಕ್ಕೆ ಈಸಾವನ ವಾಸನೆ ಬರ್ತಾ ಇತ್ತು. ಸ್ವರ ನಿಂದು ಈಸಾಕಂದ್ ಇದ್ದಂಗೈತೆ, ಆದ್ರೆ ಬೇರೆದೆಲ್ಲ ಈಸಾವ ಇದ್ದಂಗೈತೆ ಏನೋ ಅಂತೇಳಿ ಈಸಾವ್ ಅನ್ಕೊಂಡು ಅವ್ನ ಆಶೀರ್ವದಿಸ್ಬಿಡ್ತಾನೆ. ಚೊಚ್ಚಲ ಮಗನಿಗೆ ಬರಬೇಕಾದಂತ ಸೊತ್ತು ಆಸ್ತಿ ಅವನ್ನೆಲ್ಲ ಇವನ್ ಮೇಲೆ ಡಿಕ್ಲೇರ್ ಮಾಡ್ಬಿಡ್ತಾನೆ. ರೈಟ್, ದೇವರ ಚಿತ್ರ ತೋರಿಸ್ದ. ಆ ಚಿತ್ರ ತೋರಿಸಿ ಈ ನೀತಿ ಅನ್ನುವಂತ ಇದು ದೇವ್ರು ನನ್ನ ಹತ್ರ ಮಾತಾಡ್ದ. ಏನಂತ ಹೇಳ್ದ ಅಂದ್ರೆ, ಪವಿತ್ರಾತ್ಮನ ದೇವ್ರು, ಈ ಯಾಕೋಬನು ಮಾಡಿದ್ದು ತಪ್ಪದು. ಆಕ್ಚುಲಿ ಅವ್ನು ಮೋಸಗಾರ. ಯಾಕೋಬ ಆ ಪದದ ಅರ್ಥವೇ ಅಂದ್ರೆ ಕಸ್ತುಕೊಳ್ಳುವವನು, ಮೋಸಗಾರ. ರೈಟ್, ಅವನು
ಸ್ಟಾರ್ಟಿಂಗ್ ಇಂದ ಮೋಸ ಮಾಡ್ದ, ಓಡೋದ, ಆಮೇಲೆ ಲಾಭಾನ್ ಹತ್ರ ಹೋದ, ಲಾಭಾನ್ ಅವನಿಗೆ ಮೋಸ ಮಾಡ್ದ, ರೈಟ್? ಅವನ ಜೀವಿತ ಎಲ್ಲ ಮೋಸ, ಅವನನ್ನ ಮೋಸ ಮಾಡ್ತಿದ್ದ ಅಥವಾ ಬೇರೆಯವರನ್ನ ಮೋಸ ಮಾಡ್ತಾ ಇದ್ರು ಬದಲಾವಣೆ ಆಗೋವರೆಗೂ. ಆಮೇಲೆ ದೇವ್ರು ಅದನ್ನ ಅವನ್ನ ಬದಲಾಯಿಸಿದ, ಅದ್ ಬೇರೆ ಕತೆ. ಆದ್ರೆ ಇಲ್ಲಿ ದೇವ್ರು ನನಗೆ ಏನ್ ಹೇಳ್ದ ಅಂದ್ರೆ, ಅವನು ಇಲ್ಲೀಗಲ್ ಆಗಿ ತಪ್ಪು ಮಾರ್ಗದಲ್ಲಿ ಅವನು ಅಣ್ಣನ ಆಶೀರ್ವಾದವನ್ನು ತೆಗೆದುಕೊಂಡ, ಮೋಸ ಮಾಡಿ ತಪ್ಪಾದ ರೀತಿಯಲ್ಲಿ ಅವನ ಅಣ್ಣನ ಆಶೀರ್ವಾದವನ್ನು ತೆಗೆದುಕೊಂಡ. ಆದ್ರೆ ಈ ಹೊಸ ಒಡಂಬಡಿಕೆಯಲ್ಲಿ, ರೈಟ್, ಇಲ್ಲಿ ನಾವಿವತ್ತು ನೀತಿವಂತರಾಗಿದ್ದೇವೆ, ನಾವು ಕಷ್ಟಕೊಂಡಿಲ್ಲ ಆ ನೀತಿ. ನಮ್ಮ ಅಣ್ಣನಾಗಿರುವ ಯೇಸು ಸ್ವಾಮಿ ಏನ್ ಮಾಡ್ದ ಗೊತ್ತಾ? ಆತನೇ ಮನುಷ್ಯನಾಗಿ ನಮಗೋಸ್ಕರ ಬಂದು ಪರಿಶುದ್ಧನಾಗಿ ಜೀವಿಸಿ ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡು, ರೈಟ್, ಆತನು ಪಾಪವನ್ನು ಅರಿಯದೇ ಇರುವವನು ನಮ್ಮ ವಸ್ತ್ರವನ್ನು ಆತನ ಹಾಕಿಕೊಂಡು ನಮಗೆ ತನ್ನದನ್ನು ಕೊಟ್ಟು ನಮ್ಮನ್ನು ನೀತಿವಂತರಾಗಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗಿ ಆತನು ಮಾಡಿದ್ದಾನೆ. ಇದು ಮೋಸದಿಂದ ಆದದಲ್ಲ, ಇದು ಯೇಸು ಸ್ವಾಮಿ ಸ್ವ ಇಚ್ಛೆಯಿಂದ. ಅದಕ್ಕೆ ಹೇಳ್ದ, ಯಾರು ನನ್ನ ಪ್ರಾಣ ತೆಗ್ಲಿಕ್ಕಾಗಲ್ಲ, ನಾನು ನನ್ನ ಕುರಿಗಳಿಗೆ ನನ್ನ ಪ್ರಾಣವನ್ನು ನಾನು ಕೊಡ್ತೇನೆ. ಇದು ಸ್ವ ಇಚ್ಛೆಯಿಂದ ಯೇಸು ಸ್ವಾಮಿ ಮಾಡಿದಂಥದ್ದು. ಯಾಕೋಬನು ಮಾಡಿದ್ದು ಇಲ್ಲೀಗಲ್, ಆದ್ರೆ ನಾವು ಪಡ್ಕೊಳ್ತಾ ಇರೋದು ಲೀಗಲ್. ನಮ್ಮ ಅಣ್ಣನಾದ ಯೇಸು ಸ್ವಾಮಿಯ ಸ್ವ ಇಚ್ಛೆಯಿಂದ. ಇವಾಗ ಓದ್ರಿ ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಇದು ಅರ್ಥ ಆದ್ರೆ ನಮ್ಮ ಜೀವಿತವು ವ್ಯತ್ಯಾಸವಾಗಿರ್ತದೆ ಪ್ರಿಯ. ಗಲಾತ್ಯದವ್ರು ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. ಯಾರಾದ್ರೂ ಓದ್ರಿ ಪ್ರಿಯರೇ. ಹೇಗೆಂದರೆ 3:27 ಈ ರೀತಿ ಹೇಳ್ತದೆ ನೋಡ್ರಿ. ಓಕೆ, ಹೇಗೆಂದರೆ ಓಕೆ 26ನೇ ವಚನದಿಂದ ಓದೋಣ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಗಲಾತಿ 3:23. 26 ನೀವೇನಾಗಿದ್ದೀರಿ? ದೇವರ ಪುತ್ರರಾಗಿದ್ದೀರಿ. ನೆಕ್ಸ್ಟ್ ನೋಡ್ರಿ 27ನೇ ವಚನ ಹೇಳ್ತದೆ, ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಯಾರನ್ನು ಧರಿಸಿಕೊಂಡಿದ್ದೀರಿ? ಯಾರನ್ನು ಧರಿಸಿಕೊಂಡಿದೆ? ಯಾರು ಧರಿಸಿಕೊಂಡಿದ್ದಾರೆ? ಕ್ರಿಸ್ತನ್. ನಾವೆಲ್ಲರೂ, ರೈಟ್, ಯಾರ್ಯಾರು ಆತನನ್ನು ನಂಬಿದ್ದೇವೋ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದರು. ಬೈಬಲ್ ಏನ್ ಹೇಳ್ತದೆ? ನೀವು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ನಾವ್ ಹೆಂಗೆ ಬಟ್ಟೆ ಒದ್ಕೊಳ್ತೇವೋ ಹಾಗೆ ನಾವು ಯಾರನ್ನು ಧರಿಸಿಕೊಂಡಿದ್ದೇವೆ? ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಇದು ನಿಮ್ಮ ನಿಜವಾದ ಚಿತ್ರ. ನಾನು ಅದಕ್ಕೆ ಹೇಳಿದೆ ನಿಮಗೆ ದೇವರ ವಾಕ್ಯವೆಂಬ ಕನ್ನಡಿಯನ್ನು ನಾನು ತೋರಿಸ್ತೇನೆ.